ಸುಬ್ರಹ್ಮಣ್ಯದಲ್ಲಿ ಬ್ರಹ್ಮ ರಥೋತ್ಸವದ ಸಂಭ್ರಮ ಜೋರಾಗಿದೆ. ದೊಡ್ಡಬಳ್ಳಾಪುರದ ಶ್ರೀಕೃಷ್ಣ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. ರಥ ಸೇರಿ ದೇವಸ್ಥಾನದ ಪ್ರದಕ್ಷಿಣೆಯನ್ನ ಹಾಕಿದೆ ಗರುಡ. ವಾಡಿಕೆಯಂತೆಯೇ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ನಡೀತಾ ಇರುವಂತದ್ದು. ಅದರ ಸಂಭ್ರಮ ಈಗ ಮನೆ ಮಾಡಿದೆ. ದೊಡ್ಡಬಳ್ಳಾಪುರದಲ್ಲಿರುವಂತಹ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ರಥ ಸೇರಿ ದೇವಸ್ಥಾನಕ್ಕೆ ಗರುಡ ಪ್ರದಕ್ಷಿಣೆಯನ್ನ ಹಾಕಿರುವಂತದ್ದು. ಪ್ರತಿ ಬಾರಿ ರಥೋತ್ಸವದ ವೇಳೆ ಪ್ರತ್ಯಕ್ಷವಾಗುತ್ತೆ ಗರುಡ. ರಥ ಸೇರಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಶುಭ ಸೂಚನೆ ಕೊಟ್ಟು ಗರುಡ ಪ್ರದಕ್ಷಿಣೆ ಹಾಕಿದ ನಂತರ ರಥೋತ್ಸವಕ್ಕೆ ಚಾಲನೆ ಸಿಗುತ್ತೆ. ಶುಭ ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ಸಿಗುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ಅವರಿಂದ ಚಾಲನೆ ನೀಡಲಾಗಿರುವಂತದ್ದು. ರಥಕ್ಕೆ ಬಾಳೆಹಣ್ಣನ್ನ ಸಮರ್ಪಿಸಿ ಭಕ್ತರಿಂದ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ರಥೋತ್ಸವಕ್ಕೆ ಭಕ್ತರು ಆಗಮಿಸಿದರು. ಹತ್ತಿರ ಇರುವಂತಹ ದೇವಸ್ಥಾನ, ಬಹಳ ಜನಪ್ರಿಯ ಯಾತ್ರಾ ಕೇಂದ್ರ ಇದು. ದೇವಸ್ಥಾನದ ವಿಶಿಷ್ಟತೆಯನ್ನ ಕೂಡ ಒಮ್ಮೆ ಗಮನಿಸಬೇಕಾಗುತ್ತೆ ನಾವು. ಪ್ರಧಾನ ದೇವತೆಯಾಗಿ ಕಾರ್ತಿಕೇಯ ಭಗವಾನ್ ನರಸಿಂಹನ ಜೊತೆಯಲ್ಲಿ, ಅಂದ್ರೆ ಸುಬ್ರಹ್ಮಣ್ಯ ದೇವರು ನರಸಿಂಹನ ಜೊತೆಯಲ್ಲಿ ಈ ದೇವಸ್ಥಾನದಲ್ಲಿ ಇರುವಂತದ್ದು. ಇದು ದಕ್ಷಿಣ ಭಾರತದಲ್ಲಿ ಹಾವಿನ ಪೂಜೆಗೆ ಪ್ರಮುಖವಾದಂತಹ ಕೇಂದ್ರ ಸ್ಥಳ. ಬ್ರಹ್ಮ ರಥೋತ್ಸವದಲ್ಲಿ ಅಂದ್ರೆ ಪುಷ್ಯ ಶುದ್ಧ ಷಷ್ಠಿಯ ದಿನದಂದು ಈ ಒಂದು ಆಚರಣೆ ಮಾಡಲಾಗುತ್ತೆ. ಷಷ್ಠಿ ಸಮಯದಲ್ಲಿ ಈ ಒಂದು ಘಾಟಿ ಸುಬ್ರಹ್ಮಣ್ಯ ರಥೋತ್ಸವ ನಡೆಯುತ್ತೆ. ಘಾಟಿ ಸುಬ್ರಹ್ಮಣ್ಯವು 600 ವರ್ಷಗಳಿಗಿಂತ ಹೆಚ್ಚು ಇತಿಹಾಸವನ್ನ ಹೊಂದಿದೆ. ಇದು ಈ ದೇವಸ್ಥಾನ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸಾಕಷ್ಟು ಜನ ತಮ್ಮ ನಾಗರ ದೋಷ ಆಗಿರ್ಬೋದು, ಇತರೆ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಇದನ್ನ ಸಂಡೂರಿನ ಗೋರ್ಪಡೆ ಅರಸರು ಮೊದಲು ಅಭಿವೃದ್ಧಿ ಪಡಿಸ್ತಾರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನ. ಸಂತಾನವಿಲ್ಲದ ದಂಪತಿಗಳಿಗೆ ವ್ರತ ಮಾಡುವಂತಹ ಭಗವಂತ ಇಲ್ಲಿ ಮಕ್ಕಳನ್ನ ನೀಡ್ತಾನೆ ಅನ್ನುವಂಥದ್ದು ಒಂದು ನಂಬಿಕೆ. ಯಾರ್ಯಾರಿಗೆ ಮಕ್ಕಳಾಗಿರಲ್ವೋ ಅವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬಂದ್ರೆ ಅವರಿಗೆ ಮಕ್ಕಳಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾವುಗಳ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡೋದು ಕೂಡ ಇಲ್ಲೊಂದು ಆಚರಣೆ ಆಗಿದೆ. ಸಾವಿರಾರು ವಿಗ್ರಹಗಳು ದೇವಸ್ಥಾನದ ಬಳಿಯಲ್ಲಿ ನೋಡ್ಬೋದು ನೀವು. ಅಂದ್ರೆ ಮಕ್ಕಳಾಗಿಲ್ಲ ಅಂದ್ರೆ, ನಾಗದೋಷ ಇದ್ರೆ, ಇತರೆ ದೋಷದ ವಿಚಾರವಾಗಿ ಸಾಕಷ್ಟು ಜನ ಹೋಗಿ ಹಾವುಗಳ ವಿಗ್ರಹವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಬರ್ತಾರೆ. 7 ತಲೆಯ ನಾಗರ ಹಾವಿನೊಂದಿಗೆ ಕಾರ್ತಿಕೇಯನ ವಿಗ್ರಹವನ್ನ ಒಂದೇ ಕಲ್ಲಿನಲ್ಲಿ ಮಾಡಲಾಗಿದೆ. ಆ ಒಳಗೆ ಗರ್ಭಗುಡಿಯಲ್ಲಿರುವಂತ ಆ ಮೂರ್ತಿ 7 ತಲೆಯ ಹಾವಿದೆ. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ. ನರಸಿಂಹ ದೇವರ ವಿಗ್ರಹ ಪಶ್ಚಿಮಾಭಿಮುಖವಾಗಿದ್ರೆ ಎರಡೂ ದೇವತೆಗಳು ಕೂಡ ಏಕಕಾಲದಲ್ಲಿ ಭಕ್ತರಿಗೆ ಗೋಚರಿಸ್ತವೆ. ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋದ್ರೆ ಕಾರ್ತಿಕೇಯನನ್ನು ಕೂಡ ನೋಡಬಹುದು, ಈ ಕಡೆ ನರಸಿಂಹ ಸ್ವಾಮಿಯನ್ನು ಕೂಡ ನೋಡಬಹುದು. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬಹಳ ಹತ್ರ, 60 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಅತ್ಯಂತ ಜನಪ್ರಿಯ ದೇವಸ್ಥಾನ ಇದು. ಸದ್ಯಕ್ಕೆ ಈ ದೇವಸ್ಥಾನಕ್ಕೆ ಒಂದು ದಂತಕತೆ ಕೂಡ ಇದೆ. ಸುಬ್ರಹ್ಮಣ್ಯ ದೇವರು ಹಾವಿನ ರೂಪದಲ್ಲಿ ತಪಸ್ಸು ಮಾಡ್ತಾ ಇದ್ರು ಇಲ್ಲಿ ಅಂತ ನಂಬಲಾಗಿದೆ. ಸುಬ್ರಹ್ಮಣ್ಯ ಭಗವಾನ್ ವಿಷ್ಣುವಿನ ವಾಹನವಾದಂತ ಗರುಡನಿಂದ ನಾಗನ ಕುಟುಂಬವನ್ನ ಒದಗಿಸುವಂತೆ ನರಸಿಂಹ ದೇವರನ್ನ ಪ್ರಾರ್ಥಿಸ್ತಾರಂತೆ. ಇದು ಸರ್ಪಗಳ ಬಗ್ಗೆ ಅಸಹ್ಯಕ್ಕೆ ಹೆಸರುವಾಸಿಯಾಗಿದೆ. ಸುಬ್ರಹ್ಮಣ್ಯ ದೇವರ ರೂಪವು 7 ಹೆಡೆಯ ಹಾವಿನ ರೂಪವಾಗಿದೆ. ಅದರ ಜೊತೆಗೆ ರಾಕ್ಷಸನಾದ ಘಟಿಕಾಸುರನನ್ನ ಸಂಹಾರ ಮಾಡಿದ ಪ್ರದೇಶ ಅಂತ ಕರೀತಾರೆ ಇದನ್ನ. ಸೊ ಈ ಹಿನ್ನೆಲೆಯಲ್ಲಿ ರಥೋತ್ಸವ ನಡೆಸುವಂತಹ ಸಂದರ್ಭದಲ್ಲಿ ಆ ರಥೋತ್ಸವ ಹಾಗೆ ಆ ದೇವಸ್ಥಾನವನ್ನ ಗರುಡ ಒಂದು ಸುತ್ತು ಹಾಕುತ್ತೆ. ಇದು ವಾಡಿಕೆ. ವಿಷ್ಣು ದೇವಸ್ಥಾನಗಳಲ್ಲಿ ಗಮನಿಸಬಹುದು ನೀವು, ಎಲ್ಲೆಲ್ಲಿ ವಿಷ್ಣು ದೇವಸ್ಥಾನ ಇದೆಯೋ ಅಲ್ಲೆಲ್ಲ ಕೂಡ ರಥೋತ್ಸವ ಆಗೋದಕ್ಕಿಂತ ಮುಂಚೆ ಗರುಡ ಬಂದು ಪ್ರದಕ್ಷಿಣೆ ಹಾಕುತ್ತೆ. ಪ್ರದಕ್ಷಿಣೆ ಹಾಕಿದ ನಂತರ ರಥವನ್ನ ಒಳ್ಳೆ ಗಳಿಗೆ ಗರುಡ ಬಂದು ಪ್ರದಕ್ಷಿಣೆ ಹಾಕಿದು ಅಂತಂದ್ರೆ ಒಳ್ಳೆ ಗಳಿಗೆ
ಅದನ್ನ ನೀವು ರಥೋತ್ಸವ ಅಂದ್ರೆ ಶುಭ ಗಳಿಗೆಯಲ್ಲಿ ಅದನ್ನ ಎಳಿಬಹುದು ಅಂತ. ಅಂದ್ರೆ ಗರುಡ ವಿಷ್ಣುವಿನ ವಾಹನ. ಸೊ ಈ ಹಿನ್ನೆಲೆಯಲ್ಲಿ ವಿಷ್ಣು ಆರಾಧಕರಾಗಿರ್ಬೋದು, ಈ ರೀತಿ ಕಾರ್ತಿಕೇಯ ಸುಬ್ರಹ್ಮಣ್ಯ ದೇವರ ದೇವಸ್ಥಾನಗಳಲ್ಲಿ ರಥೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಗರುಡ ದೇವ ಬಂದು ಪ್ರದಕ್ಷಿಣೆ ಹಾಕುತ್ತೆ. ಪ್ರದಕ್ಷಿಣೆ ಹಾಕಿದ ನಂತರ ಎಲ್ಲಾ ಕಡೆ ಕೂಡ ರಥೋತ್ಸವ ನಡೆಸಲಾಗುತ್ತೆ. ಪ್ರತಿಷ್ಠೆ, ಸರ್ಪದೋಷ ಇದೆಲ್ಲವನ್ನ ಕೂಡ ನಿವಾರಣೆ ಮಾಡಲಾಗುತ್ತೆ. ಮಕ್ಕಳಿಲ್ಲದವರಿಗೆ ಗರ್ಭ ಧರಿಸೋದಕ್ಕೆ ಭಕ್ತರ ದೃಢವಾದಂತ ನಂಬಿಕೆ ಆಗಿದೆ. ದೇವಾಲಯದ ಬಳಿ ನಾಗರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಮಂಗಳಕರ ಕಾರ್ಯ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಉತ್ತಮ ಆಗಿದೆ ಅಂತ.